ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಭರವಸೆ ಇಟ್ಕೊಂಡಿದ್ವಿ. ಕೈ ತಪ್ಪಿದೆ. ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ವಿ. ಇವತ್ತು ಸಚಿವರು ನಿಮ್ಮ ಸ್ನೇಹಿತರು ಮನೆಗೆ ಬಂದು 1972ನೇ ಇಸ್ವಿಯಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಕೊಂಡು ಬಂದಿದ್ದೀವಿ, ಮತ ಹಾಕ್ಸ್ಕೊಂಡು ಬಂದಿದ್ವಿ, ಪಕ್ಷನೂ ಕಟ್ಕೊಂಡು ಬಂದಿದ್ದೀವಿ. ಒಂದೇ ಒಂದು ಬಾರಿ ನಮ್ಮ ಪಕ್ಷೇತರ ಅಭ್ಯರ್ಥಿ ನಿಂತ್ಕೊಂಡಾಗ ನಾನು ಮತ ಹಾಕಿಲ್ಲ. ಎಲ್ಲ ಅವಕಾಶಗಳಿಗೂ ಕಾಂಗ್ರೆಸ್ಗೆ ಮತ ಹಾಕಿರೋದು, ಕಾಂಗ್ರೆಸ್ ಪಕ್ಷನೇ ಕಟ್ಟಿರೋದು. ಇಲ್ಲಿ ನಮ್ಮ ಪಕ್ಷದಾಗ ಇವತ್ತಿನ ಸಂದರ್ಭ ಏನಾಯ್ತು ಅಂದರೆ, ಯಾವುದೋ ಒಂದು ಪಕ್ಷದ ಯಾವುದೋ ವ್ಯಕ್ತಿಯನ್ನು ತುಳಿಬೇಕು ಅಂಥೇಳಿ ಅಲ್ಲಿರೋನೆಲ್ಲ ಇಲ್ಲಿಗೆ ವರ್ಗಾವಣೆ ಮಾಡ್ಕೊಂಡು ಅವ್ರಿಗೆ ಅಧಿಕಾರ ಕೊಟ್ಟು ನಮ್ಮನ್ನು ಮೂಲಗುಂಪು ಮಾಡಿದ್ದಾರೆ. ಯಾರೋ ವ್ಯಕ್ತಿ ಮನೆ ಸೇರ್ಸೋಕ್ಕೆ ನಮ್ಮನ್ನು ಮನೆ ಸೇರಿಸಿರು. 40 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಕಾಂಗ್ರೆಸ್ ಪಕ್ಷ ಕಟ್ತಾರೆ, ಮನೆ ಸೇರ್ಕೊಂಡ್ರು. ಹೊಸದಾಗಿ ಶಾಲೆಗೆ ಸೇರ್ಪಡೆ ಆದ ಹುಡುಗರಿಗೆ 100ಕ್ಕೆ 100 ಮಾರ್ಕ್ಸ್ ಕೊಟ್ಟು ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟರು. ಈ ಪರಿಸ್ಥಿತಿ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಭಾಳ ವರ್ಷಗಳಿಂದ ಕಟ್ಗೆ ಬಂದಿದ್ದೀವಿ. ಈಗ ಅವ್ರ ಪಕ್ಷದಾಗ ನಮಗೇನು ಕೊಡಲಿಲ್ಲ ಅಂಥೇಳಿ ನಾವು ಬೇಜಾರು ಮಾಡಿ ಕೇಳೋಕ್ಕೂ ಬರೋಲ್ಲ, ಪಕ್ಷ ಬಿಡೋಕ್ಕೂ ಬರೋಲ್ಲ, ಪಕ್ಷ ಉದಾಸೀನ ಮಾಡಿ ಕೆಡ್ಸೋಕ್ಕೂ ಬರೋಲ್ಲ. ಪಕ್ಷ ನಮಗೆ ತಾಯಿ ಸ್ಥಾನದಲ್ಲಿದೆ. ಅದರಿಂದ ನಾವು ಪಕ್ಷವನ್ನು ಯಾವತ್ತೂ ಬೆಳೆಸ್ಕೊಂಡು ಹೋಗಲೇಬೇಕು, ಪಕ್ಷವನ್ನು ಕಟ್ಕೊಂಡು ಹೋಗಲೇಬೇಕು. ಮುಂದೆ ಬರೋ ಎಲ್ಲ ಸಂದರ್ಭದಲ್ಲೂ ಕೂಡ ಪಕ್ಷಕ್ಕೆ ಜೀವ ತುಂಬಿ ಪಕ್ಷವನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಲೇಬೇಕು ಅಂತ ಒಂದು ಪರಿಸ್ಥಿತಿ ನಮ್ಮದು. ನಮ್ಮ ಮನಸ್ಥಿತಿ ಹಂಗೈತೆ. ಸಾಕಷ್ಟು ಭರವಸೆ ಕೂಡ ಇಟ್ಕೊಂಡಿದ್ವಿ ಸಾರಿ ಸಚಿವ ಸ್ಥಾನ. ಈಗ ಭರವಸೆ ಇಟ್ಕೊಂಡಿದ್ವಿ. ಈಗ ನಮ್ಮ ಮುಖ್ಯಮಂತ್ರಿಗಳು 136 ಜನ ಒಂದೇ, ಎಲ್ಲರೂ ಒಟ್ಟಿಗೆ ಹೋಗ್ಬೇಕು, 136 ಜನ ಒಂದೇ ಅಂತ ಹೇಳ್ತಾರೆ ಮಂತ್ರಿ ಎಲ್ಲ ಸೇರಿಸ್ಕೊಂಡು. ನಮ್ಮ ಮುಖ್ಯಮಂತ್ರಿಗಳಂಗೆ ಹೇಳಿದಾಗ ನಾವು ಬೇರೆ ಹೇಳೋಕ್ಕೆ ಬರೋದಿಲ್ಲ. ಅವ್ರ ಜೊತೆ ನಾವು ಕೈ ಜೋಡಿಸ್ಕೊಂಡು ಮುಂದೆ ನಮ್ಮ ತಾಲೂಕಿಗೆ ಆಗಬೇಕಾಗಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕೆಲಸಗಳು ಇದ್ದಾವೆ. ಅವೆಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಹಣ ತಂದು ಮುಗಿಸಿ ಜನ ನನಗೆ 5 ವರ್ಷಕ್ಕೆ ಮತ ಹಾಕಿದ್ದಾರೆ. ಅವಧಿ ಇರೋ ತನಕ ಸರ್ಕಾರದ ಹಣವನ್ನು ತಂದು ಈ ತಾಲೂಕಿನ ಮತದಾರರ ಋಣ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸಮುದಾಯದ ಪ್ರಾತಿನಿಧ್ಯತೆಯನ್ನು ಇಟ್ಕೊಂಡು ಕೂಡ ಸಚಿವ ಸ್ಥಾನ ಕೊಡಬೇಕು. ಸಮುದಾಯದ ಪ್ರಾತಿನಿಧ್ಯ ಇವತ್ತು ಇಡೀ ರಾಜ್ಯದಾಗ ಕುರುಬ ಸಮಾಜಕ್ಕೆ ಅನ್ಯಾಯ ಆಗಿದೆ. ಇವತ್ತು ಬೇರೆಲ್ಲ ಜಾತಿ ವರ್ಗದವ್ರಿಗೂ ಕೂಡ ಇವತ್ತು ಅನುಕೂಲ ಆಗಿದೆ. ಆದರೆ ಒರಿಜಿನಲಿ ಹೇಳ್ಬೇಕು ಅಂತಂದ್ರೆ ಕುರುಬ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಇದನ್ನು ಹೈಕಮಾಂಡ್ನವ್ರು ಪರಿಗಣನೆ ತಗೊಂಡಿದ್ರ ಬಗ್ಗೆ ಎಲ್ಲಿ ಲೋಪ ಆಯ್ತು, ಯಾಕೆ ಲೋಪ ಆಯ್ತು ಅಂತೇಳಿ ಪರಿಶೀಲನೆ ಮಾಡಿ ಹೈಕಮಾಂಡ್ಗೆ ಇದ್ರ ಬಗ್ಗೆ ಮಾತಾಡಿ ಮುಂದೆ ಸರಿಪಡಿಸ್ಬೇಕಾದಂಥ ಅವಕಾಶಗಳನ್ನು ಮಾಡ್ಕೊಳ್ಳಿ ಅಂತೇಳಿ ನಾವು ಇವತ್ತು ನಮ್ಮ ಸಮಾಜದ ಪರವಾಗಿ, ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೇಳ್ಕೊಳ್ತೀವಿ. ಇನ್ನೂ ಒಂದು ಸ್ಥಾನ ಖಾಲಿ ಇದೆ. ಆ ಸ್ಥಾನಕ್ಕೆ ಮನವರಿಕೆ ಮಾಡಿಕೊಡುವಂಥದ್ದಾಗಲಿ ಹೈಕಮಾಂಡ್ ನಿಮ್ಮ ಜೊತೆಗೆ. ಈಗ ಏನಾಗಿದೆ ಅಂದರೆ, ಈಗ ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಎಲ್ಲರೂ ಕೂಡ ಮಹಿಳೆಯರಿಗೊಂದು ಸ್ಥಾನ ಕೊಡಬೇಕು ಅಂತ ಮುಂಚೆಯಿಂದ ಇತ್ತು. ಇದುವರೆಗೂ ಮಹಿಳೆಯರಿಗೊಂದು ಸ್ಥಾನನೂ ಕೊಟ್ಟಿಲ್ಲ. ಮಹಿಳೆಯರಿಗೆ ಸ್ಥಾನಮಾನ ಕೊಡದೆ ನಾವೇ ನೇರವಾಗಿ ಆಳ್ತಕ್ಕಂಥದ್ದು ಸರಿಯಲ್ಲ. ಇರೋ ಒಂದು ಸ್ಥಾನವನ್ನು ಮಹಿಳೆಯರಿಗೆ ಕೊಡಬೇಕು ಅಂತಕ್ಕಂಥ ಅಪೇಕ್ಷೆನ ಪಕ್ಷ ಇಟ್ಕೊಂಡಿದೆ. ಆ ಮಹಿಳೆಯರಿಗೆ ಕೂಡ ಸ್ಥಾನ ಕೂಡ ನಮಗೆ ಕೊಡ್ರಿ ಅಂತೇಳಿ ನಾವು ಕೇಳೋದು ಅಷ್ಟು ಸಮಂಜಸ ಅಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಈಗ ನಿಮ್ಮ ಸ್ನೇಹಿತರು ಸಚಿವರಾದ ಬಳಿಕ ಮನೆಗೆ ಬಂದಿದ್ದರು, ಭೇಟಿ ಮಾಡಿದರು. ನೀವು ಅಸಮಾಧಾನ ಆಗಿದ್ದೀರಿ, ಅದನ್ನು ಸರಿಪಡಿಸ್ಕೊಳ್ಬೇಕು. ಅಸಮಾಧಾನ ಸರಿಪಡಿಸ್ಕೊಳಕ್ಕೆ ಬರಲಿಲ್ಲ. ವಿಶ್ವಾಸ ಇತ್ತು. ವಿಶ್ವಾಸದಲ್ಲಿ ಬಂದು ಮಾತಾಡ್ಸ್ಕೊಂಡು ಹೋಗಿ ಬಂದರು. ಮಾತಾಡ್ಸ್ಕೊಂಡು ವಿಶ್ವಾಸ ವೃದ್ಧಿ ಮಾಡ್ಕೊಂಡು ಹೋದರು. ಎಲ್ಲೂ ಲೋಪ ಆಗದಂಗೆ ಇರಲಿ ಅಂತೇಳಿ. ಎಲ್ಲ ಒಂದು ಕಡೆ ಲೋಪ ಆಗಿತ್ತು, ಲೋಪ ಆಗದಂಗೆ ಇರಲಿ, ಜಿಲ್ಲೆ ಅಭಿವೃದ್ಧಿ ಎಲ್ಲರೂ ಒಟ್ಟಿಗೆ ಕೂಡಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಇವತ್ತು ಬಂದು ಮಾತಾಡ್ಸ್ಕೊಂಡು ಆಶೀರ್ವಾದ ತಗೊಂಡು ಹೋದರು. ಏನಾದ್ರು ಮಾರ್ಗದರ್ಶನ ಹೇಳಿದ್ವಿ. ಫಸ್ಟು ಭದ್ರಾ ನೀರು ಬಿಡಿಸ್ಬೇಕು, ಭದ್ರಾ ಮೇಲ್ದಂಡೆ ಶೀಘ್ರವಾಗಿ ಚಿತ್ರದುರ್ಗ ಜಿಲ್ಲೆಗೆ ಹರಿಸ್ಬೇಕು. ಹೊಸದುರ್ಗ ತಾಲೂಕಿನ ಕುಡಿಯೋ ನೀರು 800 ಕೋಟಿದು ಭದ್ರದಿಂದ ನೀರು ಬರಬೇಕು, ಅದನ್ನು ತರಬೇಕು. ಆಮೇಲೆ ವೇದಾವತಿ ನದಿ ಒಣಗಿದೆ, ವೇದಾವತಿ ನದಿಗೆ ನೀರು ಬಿಡಿಸ್ಬೇಕು. ಇಂಥ ಹಲವಾರು ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ಚಾಲನೆ ತರ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತೀವಿ. ನಾಳೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳನ್ನ ಹೊಸದುರ್ಗಕ್ಕೆ ಕರ್ಕೊಂಬರ್ರಿ, ಇಲ್ಲೇ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದೀನಿ. ಇವತ್ತು ಹೇಳಿದೆ, ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಪಕ್ಷದ ಮತ್ತು ಹೈಕಮಾಂಡ್ ನಾಯಕರ ನಡೆಗೆ ನಿಮ್ಮ ಬೇಸರ ಏನಿದೆ? ಇದು ಮುಂದುವರಿಯುತ್ತಾ, ಈಗ ಶಮನ ಆಗಿದೆಯಾ? ನಾವು ಹೈಕಮಾಂಡ್ ಬಗ್ಗೆ ಬೇಸರ ವ್ಯಕ್ತಪಡಿಸಲ್ಲ. ಹೈಕಮಾಂಡ್ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರೆ ಅದೇನೋ ಒಂದು ಹಳ್ಳಿ ಗಾದೆ ಹೇಳ್ತಾರೆ, ಅದನ್ನ ಇಲ್ಲಿ ಹೇಳೋಕ್ಕೆ ಬರೋಲ್ಲ. ಆ ಥರ ಆಗುತ್ತೆ. ಅದರಿಂದ ಪಕ್ಷದ ಮೇಲೆ ಬೇಸರ
ಹೈಕಮಾಂಡ್ ಮೇಲೂ ಮಾಡ್ಕೊಳಲ್ಲ, ಪಕ್ಷದ ಮುಖಂಡರ ಮೇಲೂ ಮಾಡ್ಕೊಳಲ್ಲ. ಈಗೆಲ್ಲ ಇಂಥವು ಕಳೆದ 30 ವರ್ಷದಿಂದ ಇಂಥ ಏಳು ಬೀಳುಗಳನ್ನು ಸಾಕಷ್ಟು ಅನುಭವಿಸ್ಕೊಂಡು ಬಂದಿದ್ದೀವಿ. ಮೊದಲನೇ ಬಾರಿ 99ರಾಗೆ ಕಾಂಗ್ರೆಸ್ ಪಕ್ಷದಿಂದ ಅರ್ಜಿ ಹಾಕಿದ್ದೆ. ಆವತ್ತೇ ನನಗೆ ಟಿಕೆಟ್ ಕೊಡಲಿಲ್ಲ. ಅವತ್ತೂ ಲೋಪ ಆಗಿತ್ತು. ಲೋಪ ಅದನ್ನು ನಮ್ಮ ತಾಲೂಕಿನ ಮಹಾಜನರು ಪಕ್ಷೇತರ ಅಭ್ಯರ್ಥಿ ನಿಲ್ಲಿಸಿ ಮತ ಕೊಟ್ಟು ಗೆಲ್ಲಿಸಿ ವಿಧಾನಸಭೆಗೆ ಕಳಿಸ್ಕೊಟ್ರು. ಪಕ್ಷ ಟಿಕೆಟ್ ತಗೊಂಬಂದ್ರೆ ಹೀನಾಯಿ ಸೋಲನ್ನು ಸೋತರು. ಜನದ ಜೊತೆಗಿದ್ದರೆ ಜನ ನಾಯಕರು ಮಾಡ್ತಾರೆ, ಜನ ಬಿಟ್ಟರೆ ಜನ ಮನೆಗೆ ಕಳಿಸ್ತಾರೆ. ಪಕ್ಷದ ಲೀಡ್ರುಗಳು ಪಕ್ಷದ ಇದನ್ನು ವ್ಯವಸ್ಥೆ ನಂಬ್ಕೊಂಡು ನಾನು ಹೋಗೋರಲ್ಲ. ಅಷ್ಟೊತ್ತಿದ್ರು ಜನನಾಯಕ ಅಂದರೆ ಜನಗಳಿಂದ ನಾಯಕ ಆಗಿರೋರು, ಲೀಡ್ರಿಂದ ನಾನು ನಾಯಕ ಆಗಿಲ್ಲ. ಲೀಡ್ರು ಕೂಡ ನಾಯಕತ್ವನೂ ಬೇಡ, ಜನ ಕೂಡ ನಾಯಕತ್ವ ಬೇಕು. ಜನ ಕೂಡ ನಾಯಕತ್ವ ಜೊತೆಗಿದ್ದೀನಿ, ಜನರ ಜೊತೆಗಿರ್ತೀನಿ. ಹಿಂದೆ ಕೂಡ ಹೇಳಿದರೆ ರಘುಮೂರ್ತಿ ಸಚಿವರಾದರೆ ನಮಗೆ ತುಂಬ ಖುಷಿ ಆಗುತ್ತೆ, ನಾನು ಸಚಿವರಾದರೆ ಈಗಲೂ ಖುಷಿಯಾಗಿದ್ದೀನಿ. ಅವರು ನಮ್ಮ ಸಜೆಷನ್ ತಗೊಂಡು ಜಿಲ್ಲೆ ಡೆವಲಪ್ಮೆಂಟ್ಗೆ ಹೆಚ್ಚು ಶ್ರಮ ಹಾಕಿ ಜಿಲ್ಲೆ ಅಭಿವೃದ್ಧಿ ಬಗ್ಗೆನೇ ಶ್ರಮಿಸಿದರೆ ಅವ್ರನ್ನ ಯುವಕರಿದ್ದಾರೆ, ಮುಂದಿನ ಒಳ್ಳೆ ಹೆಸರು ತಗೊಳ್ಳೋಕ್ಕೆ ಒಳ್ಳೆ ಗೌರವ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಮಾತನ್ನು ಪಾಲಿಸ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಅವ್ರು ಸಚಿವರಾದರೆ ಅವರು ಉಸ್ತುವಾರಿ ನೋಡ್ಕೊಳ್ತೀನಿ ಕೂಡ. ಹೌದು ಹೇಳಿದ್ದೀನಿ. ಅವ್ರು ಸಚಿವರಾಗಿದ್ದರೆ ಜಿಲ್ಲಾ ಉಸ್ತುವಾರಿ ನಂದೇ ಅಂತ ಹೇಳಿದ್ದೆ. ಇವತ್ತು ಅದೇ ಮಾತು ಹೇಳ್ತೀನಿ, ಅವ್ರ ಹತ್ರನೂ ಹೇಳಿಸ್ತೀನಿ.